ನಿಮ್ಮ ಮದುವೆ ಯಾವಾಗ ಬ್ರೋ? ನವ್ ಯು ಆರ್ ಸಿಂಗಲ್ ಮತ್ತೆ ಹುಟ್ಟು ಬಾ ಅಷ್ಟೇ ನಮ್ಮ ಅಕ್ಕನ ಹೊಟ್ಟೆಯಲ್ಲಿ. ಒಕ್ಕ ಸಾರಿಯ ಭಯಂ ಪೋತೆ. ನನ್ನ ಜೀವನದಲ್ಲಿ ನಂಗೆ ಎಲ್ಲರೂ ಬಂದು ಹೊಡೆದು ಹೋಗಿರೋದು. ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಮದುವೆ ಆಗ್ಬಿಡ್ತೀನಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ತೋರಿಸ್ತೀನಿ ಗೈಸ್ ನಿಮಗೆ. ಹಿಂಗೆ ಫ್ಯಾಮಿಲಿಗೆ ಅಷ್ಟು ವ್ಯಾಲ್ಯೂ ಕೊಡ್ತೀನಿ ನನಗೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಮಾತ್ರ ನಾನು ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿರ್ತೀರಾ. ನಾನು ಒಂದು ವಾರದ ಮುಂಚೆ ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಆಸ್ಕ್ ಮಿ ಎ ಕ್ವಶನ್ ಅಂತ. ಅದನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ನನ್ನ ಫಸ್ಟ್ ಅನ್ಕೋತೀನಿ, ನಾನು ಪರ್ಸನಲ್ ನಾನು ಒಬ್ಬನೇ ಮಾಡ್ತಿರೋದು. ನಮ್ಮ ಅಕ್ಕ ಅವತ್ತೇ ಒಂದು ಕ್ವಶನ್ ಆನ್ಸರ್ ಮಾಡಿದ್ದೆ, ಮಾಡಿದ್ದೆ. ಅದು ಬಿಟ್ಟರೆ ಇನ್ನು ಯೂಟ್ಯೂಬ್ ಚಾನಲಲ್ಲಿ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಕ್ವಶನ್ ಆನ್ಸರ್ ಮಾಡ್ತಿರೋದು. ಸೊ ಏನಕ್ಕೆ ಮನೇಲಿ ಕೂತ್ಕೊಂಡು ಒಂದು ಜಾಗದಲ್ಲಿ ಕ್ವಶನ್ ಓದಬೇಕು, ಇಲ್ಲ ಯಾವ್ದಾದ್ರು ಒಂದು ಸ್ಟುಡಿಯೋ ಕೂತ್ಕೊಂಡು ಯಾಕೆ ಓದಬೇಕು, ಈ ಥರ ಯಾಕೆ ಡಿಫ್ರೆಂಟಾಗಿ ಮಾಡಬಾರ್ದು, ಕಾರಲ್ಲಿ ಒಬ್ಬನೇ ಹೋಗ್ಕೊಂಡು ಮಾತಾಡ್ಕೊಂಡು ಹೋದ್ರೆ ಹೆಂಗಿರುತ್ತೆ ನಿಮ್ಗಳ ಜೊತೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಹೊಸ ಕಾನ್ಸೆಪ್ಟ್ ಥರ ಮಾಡ್ತಿದ್ದೀನಿ. ಇವಾಗ ಕ್ವಶನ್ ಆನ್ಸರ್ ಓದ್ಕೊಂಡು ಲಾಂಗ್ ಡ್ರೈವ್ ಗೊತ್ತಿಲ್ಲ, ಸುಮ್ಮನೆ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿ ಹೋಗ್ತೀನಿ ಅಂತ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಅಕಸ್ಮಾತ್ ಇದೇನೋ ವ್ಯಾಲೆಂಟೈನ್ಸ್ ಡೇಗೆ ಏನೋ ನಾನು ಅಪ್ಲೋಡ್ ಮಾಡಿದ್ರೆ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾರ್ಯಾರು ಪ್ರೇಮಿಗಳಿದ್ದೀರಾ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಖುಷಿಯಾಗಿ ನಿಮ್ಗಳ ಪಾರ್ಟ್ನರ್ಗಳ ಜೊತೆ ಚೆನ್ನಾಗಿರಿ, ಓಕೆನಾ? ಆ ಥರ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದೊಂದೇ ಕ್ವಶನ್ಗಳು ಓದ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಓದ್ತೀನಿ. ಸ್ಪೀಡ್ ಸೋಲೋನು ಕೇಳಿದ್ದಾರೆ. ಬ್ರೋ ನಿಮಗೆ ಕ್ವಶನ್ ಕೇಳೋಕ್ಕೆ ಏನೂ ಇಲ್ಲ, ಇರೋದಿದ್ದಂಗೆ ತೋರಿಸ್ತೀರಾ, ಲವ್ ಯು ಬ್ರೋ. ಬಟ್ ಒನ್ ಕ್ವಶನ್ ಅಬೌಟ್ ಸ್ಯಾಮ್ ಆ್ಯಂಡ್ ಶ್ರವಣ್ ಬ್ರೋ, ಲೈಕ್ ಫ್ರೆಂಡ್ಶಿಪ್. ಇರೋದಿದ್ದಂಗೆ ಹೇಳ್ತೀರಾ ಅಂತ ಹೇಳಿದರೆ, ಹೌದು ನಾನು ಏನು ಇರೋದೇನಿದೆ ಅದನ್ನ ಇದ್ದಂಗೆ ಹೇಳ್ತೀನಿ. ಅದನ್ನು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಕೋಟೆಡ್ ಹಾಕೊಂಡೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಆಮೇಲೆ ಸ್ಯಾಮು ಶ್ರವಣ್ ಬಗ್ಗೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. ಗೈಸ್ ನಾನು ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬ ಲಿಮಿಟೆಡು. ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಮಾಡ್ಕೊಂಡ್ರೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರಿದ್ದಾರೆ, ನಾನು ಎಲ್ಲಿಂದ ಒಂದು 10-14 ಇಯರ್ಸಿಂದ ನನ್ನ ಫ್ರೆಂಡ್ಶಿಪ್ ಹಂಗೆ ಇದೆ ಇನ್ನು. ಆದರೆ ಒಬ್ಬ ಮಾತ್ರ ನಾನು ಮಿಸ್ ಆಗಿದ್ದಾನೆ, ತೇಜಸ್ ಅಂತ. ಸೊ ಸಮೀರ್ ಮತ್ತು ಶ್ರವಣ್ ಬ್ರೋ ರೀಸೆಂಟಾಗಿ ಫ್ರೆಂಡ್ ಆಗಿದ್ದು ನನಗೆ. ಸೊ ರೀಸೆಂಟಾಗಿ ಫ್ರೆಂಡ್ ಆದ್ರೂ ನನಗೆ ತುಂಬ ಕ್ಲೋಸ್ ಆದರು. ಅದೊಂದು ಬಾಂಡು, ನಮ್ಮ ಎಮೋಷನ್ಸು ನಮ್ಮ ಫೀಲಿಂಗ್ಸು ಅವ್ರ ಹತ್ರ ಶೇರ್ ಮಾಡ್ಕೊಂಡ್ವಿ, ಅವ್ರ ಎಮೋಷನ್ಸು ಅವ್ರ ಫೀಲಿಂಗ್ಸು ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು. ಸೊ ನನಗನ್ನಿಸ್ತು ನನ್ನ ಸರ್ಕಲಲ್ಲಿ ಓಕೆ ನನ್ನ ಫ್ರೆಂಡ್ಶಿಪ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಅವ್ರ ಕಷ್ಟ ಆದರೆ ನಾನು ಇರ್ತೀನಿ, ನನ್ನ ಕಷ್ಟ ಆದರೆ ಅವ್ರು ಇರ್ತಾರೆ. ನಾನು ಲೋ ಫೀಲ್ ಆದಾಗ ಸಮೀರ್ ಶ್ರವಣ್ ಬ್ರೋ ಇದ್ದರು, ಅವರಿಬ್ರು ಲೋ ಫೀಲ್ ಆದಾಗ ನಾನು ಇರ್ತೀನಿ ಜೊತೆಗೆ. ಸೊ ಫ್ರೆಂಡು ಅಂತಂದ್ರೇ ಹಂಗೆ, ಒಬ್ರಿಗೊಬ್ರು ಆಗಿ ಬರಬೇಕು. ಬರೀ ಸುಖದ ಟೈಮಲ್ಲಿ ಮಾತ್ರ ಆಗಿ ಬರೋದಲ್ಲ, ಅವ್ರ ಕಷ್ಟದ ಟೈಮಲ್ಲೂ ಆಗಿ ಬರಬೇಕು. ಸೊ ಇವಾಗ ಫ್ರೆಂಡು ಅಂತಂದರೆ ಬರೀ ಅವ್ರ ಹತ್ರ ಹೆಲ್ಪ್ ಮಾಡ್ಕೊಳ್ಳೋದು ಮಾತ್ರ ಫ್ರೆಂಡ್ಶಿಪ್ ಅಲ್ಲ, ಅದ್ರ ಜೊತೆಗೆ ನಾವು ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅದಕ್ಕೆ ಡಬಲ್ ಹೆಲ್ಪ್ ಮಾಡಬೇಕು ನಾವು, ಅದು ಫ್ರೆಂಡ್ಶಿಪ್ಪು. ಜೊತೆ ಯಾರು ಫ್ರೆಂಡ್ಶಿಪ್ ಮಾಡಿದಾರಲ್ಲ ಗೈಸ್, ಇದುವರೆಗೂ ನಾನು ಯಾರು ಬಿಟ್ಟೋಗಿಲ್ಲ. ನಾನು ಅವ್ರನ್ನ ಬಿಟ್ಟೋಗಿಲ್ಲ, ಅವರು ನನ್ನ ಬಿಟ್ಟೋಗಿಲ್ಲ. ಆ ಬಾಂಡೆಲ್ಲ ನಾನು ಹತ್ರ ಹಂಗೆ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನಂಗೆ ಫ್ರೆಂಡ್ಸಿಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತೀನಿ. ನನಗೆ ಫ್ಯಾಮಿಲಿಗೆ ಅಷ್ಟು ವ್ಯಾಲ್ಯೂ ಕೊಡ್ತೀನಿ ನನಗೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಮಾತ್ರ ನಾನು ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತೀನಿ. ದೇ ಗುಡ್ ಫ್ರೆಂಡ್ಸ್. ನಿಜ ಶ್ರವಣ್ ಸಮೀರ್ ಬ್ರೋ, ಐ ಆಮ್ ಗ್ರೇಟ್ಫುಲ್ ನೀವಿಬ್ರು ನಂಗೆ ಸಿಕ್ಕಿರೋದು. ಮಮತಾ ನಾನು ಕೇಳಿದ್ದಾರೆ, ಚೈಯಕ್ಕ ಹೇಗಿದ್ದಾರೆ, ನಿಮ್ಮದು ಅಕ್ಕದು ಬೆಸ್ಟ್ ಮೂಮೆಂಟ್ ಆ್ಯಂಡ್ ಪಿಕ್ನ ಶೇರ್ ಮಾಡಿ. ಚೈಯಕ್ಕ ತುಂಬ ಚೆನ್ನಾಗಿದ್ದಾಳೆ. ಅವಳಿಗೆ ಇವಾಗ 4 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಾಳೆ. ಸ್ಕ್ಯಾನಿಂಗ್ದು ಫೋಟೋ ನಂಗೆ ತೋರಿಸಿದ್ಲು. ಪಾಪು ಇಷ್ಟಿಷ್ಟೇ ಕಾಲು ಗೈಸ್, ಇಷ್ಟಿಷ್ಟೇ ಕಾಲು, ಇಷ್ಟಿಷ್ಟೇ ಕೈ. ಬೇಡಣ ಚಿಕ್ಕ ಕೈ ಗೈಸ್, ಇಷ್ಟು ಚಿಕ್ಕ ಕೈ, ಇಷ್ಟು ಕಾಲು, ಪುಟಾಣಿ ಪಾಪುದು ಫೋಟೋ ನೋಡಿದೆ ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಯಿತು. 4 ಮಂತ್ಸ್ ಅವಳು ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಅಕ್ಕ ಬಗ್ಗೆ ಹೇಳ್ಬೇಕಾ ನಿಮಗೆ? ನಮ್ಮ ಅಕ್ಕ ಬಗ್ಗೆ ಬೆಸ್ಟ್ ಮೂಮೆಂಟ್ ಏನು ಅಂತಂದರೆ, ನನಗೆ ಸೆಕೆಂಡ್ ಮದರ್ ಗೈಸ್ ಅವಳು. ನಿಜವಾಗ್ಲೂ ಎಲ್ಲರ ಅಕ್ಕಂದಿರು ತಂಗಿಂದಿರಾಗಿರಲಿ, ಅವರ ತಮ್ಮಂಗೆ ಇಲ್ಲಾರ ಅಣ್ಣಂಗೆ ಅವರು 2ನೇ ತಾಯಿ ಆಗಿರ್ತಾಳೆ. ಆ ಥರ ನಮ್ಮ ಅಕ್ಕ ನನಗೆ ನನ್ನ ಇಡೀ ಲೈಫಲ್ಲಿ ನಾನು ಭಯ ಪಡೋದು ಅಂತಂದರೆ ನಮ್ಮ ಅಕ್ಕ ಒಬ್ಳಿಗೇನೆ. ಭಯ ಅಂತಂದರೆ ಏನು ಅಳ್ಕೊಂಡ್ರೆ ಭಯ, ಆ ಥರ ಅಲ್ಲ. ಒಂದು ಗೌರವ, ಒಂದು ಭಯ ಪಡೋದಂದ್ರೆ ನಮ್ಮ ಅಕ್ಕನಿಗೆ ನಾನು. ಅದು ಅವಳಿಗೂ ಚೆನ್ನಾಗಿ ಗೊತ್ತು. ಅವಳು ಮುಂದೆ ಮಾತ್ರ ನಾನು ತೋರಿಸ್ಕೊಡಲ್ಲ ಅದನ್ನು, ಅವಳಿಂದ ತುಂಬ ತೋರಿಸ್ಕೊತೀನಿ. ನಮ್ಮ ಅಕ್ಕ ಬಗ್ಗೆ ಬೆಸ್ಟ್ ಮೂಮೆಂಟು ಅಂತಂದರೆ,
ರೀಸೆಂಟ್ ಗೈಸ್ ಅವಳು ಮದುವೆ ಆದಮೇಲೆ ಅವಳ ಮನೆಗೆ ಬಂದು ಹೋಗ್ದಾಗೆಲ್ಲ ನಾನು ಅವಳಿಗೆ ಕಾಸು ಕೊಡ್ತೀನಿ. ಅಂದರೆ 1000 ಆಗಿರಲಿ 2000 ಆಗಿರಲಿ ಕೊಡ್ತೀನಿ ಹಿಡ್ಕೊ ಅಂತ. ಅವಳು ನನ್ನ ಕಡೆ ಮುಂದೆ ಈಸ್ಕೊತಾಳೆ. ಅವಳು ಈಸ್ಕೊಂಡು ನಾನು ಆ ಕಡೆ ಜಿಮ್ಗೆಲ್ಲರೂ ಆಚೆ ಹೋದಾಗ ಅವಳು ನೀಟಾಗಿ ಬಂದ್ಬಿಟ್ಟು ನಾನು ಬೆಡ್ ಕಡೆ ಇಟ್ಬಿಟ್ಟು ಹೋಗ್ತಾಳೆ ಗೈಸ್. ಅದು ನನಗೆ ಒಂಥರ ಗೈಸ್, ಒಂಥರ ಅನ್ಸ್ಬಿಡುತ್ತೆ ನನಗೆ. ಅವಳು ಕೊಟ್ಟರೆ ಕಾಸು ಅವಳು ತೊಗೊಳ್ಳೋದಿಲ್ಲ ಗೈಸ್. ನಾನು ಯಾವತ್ತೂ ಅವಳು ಬಂದಾಗೆಲ್ಲ ಕೊಡ್ತಾ ಇರ್ತೀನಿ. ಅವಳು ನನಗೆ ಬೇಡ ಅಂತ ಅಂದ್ಬಿಟ್ಟು ಬೆಡ್ ಕಡೆ ಇಟ್ಬಿಟ್ಟು ಹೋಗ್ತಾಳೆ. ರೀಸೆಂಟಾಗಿ ನಾನು ಅವಳು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಅವಳು ಫೋನ್ ಕೇಸಿಂದ ನಾನು ಕಾಸು ಇಟ್ಟಿದ್ದೆ. ಅವಳೆಲ್ಲ ಮನೆಯಿಂದ ಆಚೆ ಹೋದಾಗ ನೋಡು ಅವಳು ಫೋನ್ ಕೇಸಲ್ಲಿ ಕಾಸನ್ನ ಅದ್ರಲ್ಲಿ ತೊಗೊಂಡೋಗಿ ನಾನು ಬೆಡ್ ಕಡೆ ಕಾಸು ಇಟ್ಟಿದ್ದಾಳೆ. ನಂಗೆ ಬೇಡ ನಿನ್ನ ಕಾಸು, ನಾನು ನಿನ್ನ ಪ್ರೀತಿ ಸಾಕು. ಅವಳು ನಂಗೆ ಒಂದು ಮೆಸೇಜ್ ಕಳಿಸಿದ್ಲು. ನಾನು ಅವಳಿಗೆ ಹೇಳಿದ್ದು ಯಾಕೆ ದುಡ್ಡು ಅಲ್ಲೇ ಮನೇಲಿ ಇಟ್ಬಿಟ್ಟು ಹೋಗಿದ್ಯಾ, ತೊಗೊಂಡೋಗ್ಬೇಕಾದ್ರೆ ನಾನು ಕೊಟ್ಟಿರೋದು ನಿನಗೆ ಅಂತಂದರೆ, ನನಗೆ ಬೇಡ ಕಣ, ನಂಗೆ ದುಡ್ಡು ಬೇಡ, ನಂಗೆ ನೀನು ಬೇಕು, ನಂಗೆ ನೀನು ಚೆನ್ನಾಗಿರಬೇಕು, ನಂಗೆ ನೀನು ದುಡ್ಡು ಬೇಡ, ನಂಗೆ ಬೇಕಾದಾಗ ನಿನಗೆ ಕೇಳ್ತೀನಿ, ಸದ್ಯಕ್ಕೆ ನನಗೆ ಬೇಡ, ಆದರೆ ನೀನು ಚೆನ್ನಾಗಿರ್ಬೇಕು ನನ್ನ ಜೊತೆಗೆ, ನಂಗೆ ಅಷ್ಟೇ ಸಾಕು ಅಂತಂದ್ಲು. ಅದು ನನಗೆ ಎಲ್ಲೋ ಒಂದು ಕಡೆ ಟಚ್ ಆಯಿತು ಗೈಸ್. ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ ಅನ್ಸುತ್ತಲ್ಲ, ಅದು ಎಲ್ರಿಗೂ ಅನ್ಸಲ್ಲ. ಗೊತ್ತಿಲ್ಲ, ಎಲ್ಲ ಅಕ್ಕಂದಿರು ತಂಗಿದ್ರಿಗೆ ಅನ್ಸುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅಕ್ಕಂಗೆ ಸ್ವಲ್ಪ ಜಾಸ್ತಿನೇ ನಮಗೆ ಪ್ರೀತಿ ಇದೆ. ಎಲ್ಲ ಪ್ರತಿಯೊಂದು ಬ್ಲಾಗಲ್ಲೂ ಅವಳಂದ್ರೆ ನನಗೆ ಪ್ರಾಣ ಗೈಸ್. ಅವಳಂದ್ರೆ ನಂಗೆ ಜೀವ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅವಳೊಬ್ಬಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಗೈಸ್. ನಮ್ಮ ಅಕ್ಕ ಅಂದರೆ ನಂಗೆ ಜೀವ ಅಷ್ಟೇ. ಅವಳ ಬಗ್ಗೆ ಜಾಸ್ತಿ ಹೇಳಿದ್ರೆ ಕಣ್ಣು ನೀರು ಬಂದ್ಬಿಡುತ್ತೆ ನನಗೆ. ಒಂಥರ ಎಮೋಷನ್ಗೆ ನಂಗೆ ಯಾರು ಏನೇ ಆದರೂ ನಂಗೆ ಅಳಲ್ಲ. ನಂಗೆ ಅವಳು ಏನೋ ಒಂಚೂರು ನೋವಾಗ್ಬಿಟ್ರು ನನ್ನ ಕಣ್ಣು ನೀರು ಬಂದ್ಬಿಡುತ್ತೆ. ನಮ್ಮ ಅಕ್ಕ ಅಂದರೆ ನನಗೆ ಅಷ್ಟು ಪ್ರೀತಿ ಪ್ರಾಣ ಅಷ್ಟೇ ನಮ್ಮ ಅಕ್ಕನ ಬಗ್ಗೆ. ಮತ್ತು ಬೆಸ್ಟ್ ಫೋಟೋ ಹಾಕ್ತೀನಿ ನೋಡಿ ನೆಕ್ಸ್ಟು, ಅದೇ ಬೆಸ್ಟ್ ಫೋಟೋ ನಂದು. ಸೊ ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ, Miao07 ಅನ್ನೋರು, ಡಿಪ್ರೆಷನ್ ಬ್ರೋ ಹೆಂಗೆ ವಾಪಸ್ ಬರೋದು ಅದರಿಂದ ಅಂತ ಕೇಳಿದ್ದೀರಾ. ಡಿಪ್ರೆಷನ್ ಬ್ರೋ ಹೆಂಗೆ ವಾಪಸ್ ಬರೋದು ಚೆನ್ನಾಗಿದೆ. ನಿಮ್ಗೆ ಗೊತ್ತಾ, ಡು ನಾಟ್ ಗಿವ್ ಯುವರ್ ಪಾಸ್ಟ್ ದ ಪವರ್ ಟು ಡಿಫೈನ್ ಯುವರ್ ಫ್ಯೂಚರ್. ನಿಮ್ಮ ಫುಲ್ ಡಿಚ್ ಮಾಡಿ ಹೋಗ್ತಾರಲ್ಲ ಅವರಿಗೆ ನಿಮ್ಮ ಫ್ಯೂಚರ್ ಏನಾಗೋದು ಗೊತ್ತಾಗ್ಬಾರ್ದು. ಅವ್ರು ಚೆನ್ನಾಗೇ ಇರ್ತಾರೆ ಬೇರೋ ಜೊತೆ, ಅವ್ರು ಖುಷಿಯಾಗಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡೇ ಇರ್ತಾರೆ. ಅದೇ ತೋರಿಸ್ಕೊತಾರೆ, ಸೋಷಿಯಲ್ ಮೀಡಿಯಲ್ಲಿ ತೋರಿಸ್ಕೊತಾರೆ, ಇಲ್ಲ ನಿಮ್ಮ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ತೋರಿಸ್ಕೊತಾರೆ ನಾನು ಡಿಪ್ರೆಷನ್. ಅವರು ಅದಕ್ಕೆ ತೋರಿಸ್ಕೊತಾರೆ, ನಾನು ಡಿಪ್ರೆಷನ್ ಹೋಗ್ಬಿಡಿ, ಡಿಪ್ರೆಷನ್ಗೆ ಹೋಗ್ಬಿಡಿ ಅಂತ ತೋರಿಸ್ಕೊತಾರೆ. ಆದರೆ ಅವ್ರು ಡಿಪ್ರೆಷನ್ಗೆ ಹೋಗಿರಲ್ಲ. ಅವರು ಬೇರೆಯವ್ರ ಜೊತೆ ಚೆನ್ನಾಗೇ ಇರ್ತಾರೆ, ಬೇರೆಯವ್ರ ಜೊತೆ ಚೆನ್ನಾಗೇ ಇರ್ತಾರೆ. ಆದರೆ ಹಾಳಾಗೋದು ಯಾರು ಗೊತ್ತಾ? ನೀವುಗಳು. ನಾವು ಡಿಪ್ರೆಷನ್, ಬಿಟ್ಟೋಗ್ಬಿಡು ಡಿಪ್ರೆಷನ್ ನಾವು ಹೊರಟೋಗ್ತೀವಿ. ಆದರೆ ಹೋಗ್ಬಿಡಿ. ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಮನೆಯಲ್ಲಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಇರ್ತಾರೆ, ಅವ್ರ ಜೊತೆ ಚೆನ್ನಾಗಿರಿ. ಬಿಟ್ಟು ಹೋದ್ರು ತಾನೆ, ಬಿಟ್ಟು ಹೋಗ್ಲಿ ಬಿಡಿ. ಇವಾಗ ಇದ್ರೆ ಮಾತ್ರ ಜೊತೆಗಿರ್ಬೇಕು. ಬಿಟ್ಟು ಹೋದ್ರೆ ತಲೆ ಕೆಡ್ಸ್ಕೊಂಬಿಡೋದ್ರ ಬಗ್ಗೆ. ಒಂದೊಂದು ದಿವಸ ಜೊತೆ ತಲೆ ಕೆಡ್ಸ್ಕೊಬೇಕಷ್ಟೇ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹಂಗೆ ಕೊರಗೋದೆಲ್ಲ ನೋ ಯೂಸ್. ಅದು ಯೂಸ್ ಇಲ್ಲ. ಯಾಕಂದ್ರೆ ಅವ್ರು ಬೇರೆ ಜೊತೆ ಚೆನ್ನಾಗಿರ್ತಾರೆ, ಸಕಾಲ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಅದು ತೋರಿಸ್ಕೊಂತಾರೆ ಅಷ್ಟೇ, ಚೆನ್ನಾಗಿಲ್ಲ ಅಂತ. ಫ್ರೆಂಡ್ಸ್ಗಳು ಇರ್ತಾರೆ, ಫ್ರೆಂಡ್ಸ್ಗಳ ಟೈಮ್ ಪಾಸ್ ಮಾಡಿ ಬೇಡವಾ? ನಿಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲರೂ ಆಚೆ ಹೋಗಿ, ಇಲ್ಲ ಸೋಲೋ ಟ್ರಿಪ್ ಎಲ್ಲರೂ ಹೋಗಿ. ತುಂಬ ಇದ್ದಾವೆ ಡಿಪ್ರೆಷನ್ ಓವರ್ಕಮ್ ಮಾಡೋದು, ತುಂಬ ಕೆಲಸಗಳಿದಾವೆ ಮಾಡೋದಕ್ಕೆ. ಅದಾದಮೇಲೆ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿಯಾಗಿ ಜಾಸ್ತಿ. ಯಾರನ್ನ ಬಿಟ್ಟೋದ್ರೂ ಅವ್ರು ನೆನೆಸ್ಕೋಬೇಕು, ಮತ್ತೆ ಆ ಥರ ಬೆಳಿಬೇಕು, ಆ ಥರ ಹೆಸರು ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು. ಅರ್ಥ ಆಯ್ತಾ? ದಯವಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಡಿ. ಯಾರು ಮಿಯಾವ್ ಅನ್ನೋದು ನಂಗೆ ಯಾರು ಇದು ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ದಯವಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು ನಿಮ್ಮ ಹೆಲ್ತ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ, ನಿಹಾ -SMND, some words to Andhra fans bro, don't skip this bro and speak 2 words in Telugu. ತೆಲುಗು ನಾನು ನೋಡ್ತೀನಿ, ತೆಲುಗು ಸಿನಿಮಾಗಳಾಗಿರಲಿ, ತೆಲುಗು ನನಗೆ ಇಷ್ಟನೇ. ನಾನು ನೋಡ್ತೀನಿ ತೆಲುಗುನ. ಮತ್ತು ತೆಲುಗು ಅವ್ರ ಬಗ್ಗೆ, ಆಂಧ್ರ ಪ್ರದೇಶ ಅವ್ರು ಯಾರು ನೋಡ್ತೀರಾ ವೀಡಿಯೋಸ್ ನನಗೆ ಗೊತ್ತಿಲ್ಲ. ನಂಗೆ ತೆಲುಗು ಫ್ಯಾಮಿಲಿ ಫ್ಯಾನ್ಸ್ ಬೇಡ, ನಂಗೆ ತೆಲುಗು ಫ್ಯಾಮಿಲಿ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾರು ನೋಡ್ತಿದ್ದೀರಾ ತೆಲುಗು ಅವರು ಆಡಿಯನ್ಸು, ಎಲ್ರಿಗೂ ಹಾಯ್. ತೆಲುಗು ಮಾತಾಡೋಕ್ಕೆ ನಂಗೆ ಅಷ್ಟು ಬರಲ್ಲ ಗೈಸ್. ನೋಡ್ತೀನಿ, ನಂಗೆ ಅರ್ಥ ಆಗುತ್ತೆ ತೆಲುಗು, ಪ್ರತಿಯೊಂದೂ ಅರ್ಥ ಆಗುತ್ತೆ. ಆದರೆ ತೆಲುಗು ಮಾತಾಡೋದಕ್ಕೆ ಬರಲ್ಲ. ಆದರೆ ಒಂದು ತೆಲುಗುಲಿ ಯಾವ್ದಾರು ಒಂದು ಡೈಲಾಗ್ ಹೇಳ್ಬೋದು, ನಾನು 1-2 ಡೈಲಾಗ್ ಹೇಳ್ಬೋದು ತೆಲುಗುಲಿ. ಹೇಳಾ?
రావద్దు అని కొంచెం కొంచెం మాట్లాడుతా ఉండి ಗೊತ್ತಿಲ್ಲ తప్పేಬಿಟ್ಟಿದ್ದೀನಿ ఒక్క డైలాగ్ ఉంది ఆ డైలాగ్ నువ్వుకి చెప్తాను సంపడానికి సావడానికి భయం ఒక్కటే అడ్డుగా వస్తుంది ఒక్కసారి ఆ భయం పోతే ఎవడైనా సస్తాడు ఎవడినైనా సంపుతాడో ಐಸ್ ಚೆನ್ನಾಗಿದೆ ತೆಲುಗು ಚೆನ್ನಾಗಿ ಹೇಳಿದ್ನ ತೆಲುಗು ಏನೋ ಅಡ್ಜಸ್ಟ್ ಮಾಡಿಕೊಂಡು ಹೇಳಿದ್ದೀನಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ತೆಲುಗು ಯಾರ್ಯಾರು ನೋಡ್ತೀಯ ತೆಲುಗು ಅಭಿಮಾನಿಗಳು ಇವಾಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀನಿ ಗೈಸ್ ಡೀಸೆಲ್ ಹಾಕ್ಸ್ಕೊಂಡು ಹೋಗುವ ಅಣ್ಣ ಅಣ್ಣ 2510 ಹಾಂ ಸೊ ಗೈಸ್ ನೀವೇನೋ ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದರೆ ದಯವಿಟ್ಟು 2510 ಇಲ್ಲಾಂದರೆ 1510 ಇಲ್ಲಾಂದರೆ 1010 ಇಲ್ಲ 1009 ಓಕೆ ಅಣ್ಣ 1009 ಇಲ್ಲಾಂದ್ರೆ 100 ರೂಪಾಯಿ ಹಾಕ್ಸ್ಬೇಕಂದ್ರೆ 99 ರೂಪಾಯಿ ಇಲ್ಲಾಂದರೆ 101 ರೂಪಾಯಿ ಸೊ ಈ ಥರ ಹಾಕ್ಸಿ ಗೊತ್ತಾ ಹೆವಿ ಸ್ಕ್ಯಾಮ್ ಮಾಡ್ತಾರೆ ಗೈಸ್ ಪೆಟ್ರೋಲ್ ಬಂಕಲ್ಲಿ ಅವರು ಒಂದು ಮಾರ್ಜಿನ್ ಇಟ್ಬಿಡ್ತಾರೆ 1000 ರೂಪಾಯಿ ಅಂದರೆ ಇನ್ನೊಬ್ಬ ಕಮ್ಮಿ ಅವ್ರು ಮಾರ್ಜಿನ್ ಇಕ್ಕಿರ್ತಾರೆ ಅದು ಮೀಟ್ರು ಅವ್ರಿಗೆ ಗೊತ್ತಿರುತ್ತೆ ವರ್ಕೌಟ್ ಆಗುತ್ತೆ ನಂಗೆ ಯಾರೋ ಈ ಥರ ಪೆಟ್ರೋಲ್ ಬಂಕ್ ಯಾರೋ ನಂಗೆ ಹೇಳಿರೋದು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಯಾವತ್ತು ನೀವು ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದರೆ ಡೀಸೆಲ್ ಹಾಕ್ಸ್ಬೇಕು ಅಂತಂದರೆ ಸೊ 1000 ರೂಪಾಯಿ ಹಾಕ್ಸಿ 1 ರೂಪಾಯಿ ಎಕ್ಸ್ಟ್ರಾ ಹಾಕ್ಸಿ ಇಲ್ಲ 1 ರೂಪಾಯಿ ಕಮ್ಮಿ ಹಾಕ್ಸಿ ಅವ್ರಿಗೆ ಮಾರ್ಜಿನ್ ಕಟ್ ಆಗುತ್ತೆ ಇಲ್ಲ ನೋಡ್ತಾವ್ರ ಅಣ್ಣ ಹೇಳ್ತಾ ಇನ್ನು ಅವ್ರ ಬಗ್ಗೆ ಅಂತ ಮತ್ತವ್ರೆ ಗೊತ್ತಾಗ್ಬಿಡಿ ನನಗೆ ಅಂತ ಮಾತಾಡ್ತಾ ಆಲ್ರೆಡಿ ನಾನು ರಾಜರಾಜೇಶ್ವರಿ ನಗರ ಹತ್ರ ಬಂದ್ಬಿಟ್ಟಿದ್ದೀನಿ ನೋಡೋಣ ಇಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ಹಿಂಗೆ ಸ್ಟ್ರೈಟ್ ಹೋಗ್ತಾ ಇರ್ತೀನಿ ಗೈಸ್ ನೋಡೋಣ ಮಾತಾಡ್ಕೊಂಡು ನಿಮ್ಮ ಜೊತೆ ಒಂಥರ ಮಜಾ ಇದೆ ಗೈಸ್ ಫಸ್ಟ್ ಟೈಮ್ ನಾನು ಒಬ್ಬನೇ ಹೋಗ್ತಿರೋದು ಕಾರಲ್ಲಿ ನಾನು ಇದುವರೆಗೆ ಯಾವತ್ತೂ ಒಬ್ಬನೇ ಹೋಗೋದಿಲ್ಲ ಕಾರಲ್ಲೆಲ್ಲ ಹೋದರೆ ಕಾರ್ತಿಕ್ಕು ಇಲ್ಲಾಂದರೆ ಯಾರೋ ಹೋಗೋದು ನಾನು ಎಲ್ಲರೂ ಆಚೆ ಹೋಗ್ಬೇಕು ಅಂದರೆ ಎಲ್ಲ ತಿನ್ನಬೇಕು ಅಂದರೆ ಎಲ್ಲರೂ ಕುಡಿಬೇಕು ಅಂದ್ರೂ ನಾನು ಫ್ರೆಂಡ್ಸ್ನ ಕರ್ಕೊಂಡು ಹೋಗೋದು ನಾನು ಸೊ ಇದು ಫಸ್ಟ್ ಟೈಮು ಒಬ್ಬನೇ ಸೋಲೋ ಹೋಗ್ತಿರೋದು ಒಂಥರ ಮಜಾ ಇದೆ ನಿಮ್ಗಳ ಹತ್ರ ಮಾತಾಡ್ಕೊಂಡು ಹೋಗೋದು ಸರ್ ಕಮ್ಯುನಿಕೇಷನ್ ಮಾಡ್ಕೊಂಡು ಹೋದರೆ ಏನು ಬೋರ್ ಆಗಲ್ಲ ನನಗೆ ಇನ್ನೂ ತುಂಬ ಕ್ವಶನ್ಗಳಿದೆ ಓದ್ಕೊಂಡು ಹೋಗೋಣ ಬನ್ನಿ ಇವಾಗ ಟ್ರಾಫಿಕ್ ಅದಕ್ಕೆ ನಿಂತ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಭಿ 17 ಅವ್ರು ಕೇಳಿದ್ದಾರೆ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀರಾ ಎಷ್ಟಿದೆ ಅಂತ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ತೋರಿಸ್ತೀನಿ ಗೈಸ್ ನಿಮಗೆ ಎಷ್ಟಿದೆ ನನ್ನ ಹತ್ರ ಅಂತ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಾಣಿಸ್ತಿದ್ಯಾ 5000 ರೂಪಾಯಿ ಇದೆ ಅಷ್ಟೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಏನಪ್ಪ ಇವನು ದುಡ್ಡೇ ಸೇವ್ ಮಾಡಿಲ್ಲ 5000 ರೂಪಾಯಿ ಅಷ್ಟೇ ಹಾಕೊಂಡೆ ಅಂತ ಅನ್ಕೊಬೋದು ಬರೋ ಅಮೌಂಟ್ಗಳು ಗೈಸ್ ಎಲ್ಲ ಖರ್ಚಾಗ್ಬಿಡುತ್ತೆ ಮನೆ ಮೇಂಟೆನೆನ್ಸು ಅದು ಇದು ಖರ್ಚುಗಳು ಅಲ್ಲೇ ಅರ್ಧ ಹೋಗ್ಬಿಡುತ್ತೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೋಗ್ಬಿಟ್ಟು 5000 ಅಷ್ಟೇ ನನ್ನ ಹತ್ರ ಇರೋದು ಇವಾಗ ಇವಾಗ ಅಲ್ಲೊಂದು 2000 ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ ಮಿಕ್ಕಿದ್ದೀನಿ 5000 ರೂಪಾಯಿ ಹಂಗೆ ಇದೆ ಸ್ಟೇಷನ್ಗೆ ಹೋಗುವ ಜಾನ್ವಿ ಅನ್ನೋರು ಕೇಳಿದ್ದೀರಾ ಒನ್ ಥಿಂಗ್ ದಟ್ ಯು ಹ್ಯಾವ್ ಲರ್ನ್ಡ್ ಫ್ರಮ್ ಯುವರ್ ಲೈಫ್ ಜರ್ನಿ ಆ್ಯಂಡ್ ವಾಟ್ ಮೇಕ್ಸ್ ಯು ಟು ಬಿ ಸ್ಟ್ರಾಂಗರ್ ನನ್ನ ಲೈಫ್ ಜರ್ನಿಲಿ ನಾನೇನು ಕಲ್ತಿದ್ದೀನಿ ಅಂತಂದರೆ ಫಸ್ಟು ಯಾರು ನಂಬಾರ್ದು ಗೈಸ್ ಯಾವನು ನಂಬಾರ್ದು ಅದಾದಮೇಲೆ ನಾವೇನು ನೆಕ್ಸ್ಟು ಸ್ಟೆಪ್ ತೊಗೊತೀವಿ ಅದು ಯಾವನಿಗೂ ಹೇಳ್ಬಾರ್ದು ನಾನು ನಾಳೆ ಏನು ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅದಾದಮೇಲೆ ನಾನು ಎಷ್ಟು ದುಡಿತೀನಿ ನನ್ನ ಹತ್ರ ಹಂಗಿದೆ ನನ್ನ ಹತ್ರ ಆಸ್ತಿ ಇದೆ ನನ್ನ ಹತ್ರ ಅಂತಸ್ತಿದೆ ಅಂತ ಯಾರ ಹತ್ರ ತೋರಿಸ್ಕೊಬಾರ್ದು ಅದಾದಮೇಲೆ ಬೇಗ ಯಾರನ್ನೂ ನಂಬಾರ್ದು ಏನು ಸ್ಟೆಪ್ ತೊಗೋತೀವಿ ನೆಕ್ಸ್ಟು ಅಂತ ಅವ್ರಿಗೆ ಹೇಳ್ಕೊಂಬಿಟ್ರೆ ಅಲ್ಲೇ ನಾವು ಎಡೋದು ಫಸ್ಟು ನನ್ನ ಜೀವನದಲ್ಲಿ ನನಗೆ ಎಲ್ಲರೂ ಬಂದು ಹೊಡೆದೇ ಹೋಗಿರೋದು ಯಾರು ನನಗೆ ಒಳ್ಳೇದು ಮಾಡ್ಬಿಟ್ಟು ಹೋಗಿಲ್ಲ ಎಲ್ಲ ಹೊಡೆದೇ ಹೋಗಿರೋದು ಆದರೆ ಒಬ್ಬ ಮಾತ್ರ ಒಳ್ಳೇದು ಮಾಡ್ಬಿಟ್ಟು ಹೊರಟೋದ ನಮ್ಮ ತೇಜಸ್ಸು ಸುಮಾರು ಕಳ್ಕೊಂಡಿದ್ದೀನಿ ಸುಮಾರು ಪಡ್ಕೊಂಡಿದ್ದೀನಿ ಬರೀ ಕಳ್ಕೊಂಡಿಲ್ಲ ಮಾತ್ರ ಅಲ್ಲ ಪಡ್ಕೊಂಡಿದ್ದೀನಿ ಆದರೆ ಕಳ್ಕೊಂಡಿದ್ದೆ ಜಾಸ್ತಿ ನಾನು ಲೈಫ್ ಇಸ್ ಎ ಲೆಸನ್ ಓಕೆ ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ ಮಹಿ ರಾಜ್ 11 ಅನ್ನೋರು ಹೌ ಆರ್ ಯು ವರುಣ್ ಹೌ ಈಸ್ ಯುವರ್ ಲೈಫ್ ಗೋಯಿಂಗ್ ಆರ್ ಯು ಹ್ಯಾಪಿ ನೌ ನಾನು ತುಂಬ ಚೆನ್ನಾಗಿದ್ದೀನಿ ಸಖತ್ತಾಗಿದ್ದೀನಿ ನಾನು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಯಾವತ್ತೂ ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ ನಾನು ಅಲ್ಲೋಗಿದ್ದೀನಿ ಹಿಂಗೆ ಮಾಡಿದ್ದೀನಿ ನನಗೆ ಇದು ನಂಗೆ ನೋವಿದೆ ಅಂತ ಯಾವತ್ತೂ ನಾನು ಶೇರ್ ಮಾಡ್ಕೊಳೋನಲ್ಲ ನಾನು ಯಾವ ಥರ ಶೇರು ಮಾಡ್ಕೊಳ್ಳಲ್ಲ ನಾನು ನನ್ನ ಲೈಫಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಗೈಸ್ ಏನು ಗೊತ್ತಾ ನಾನು ಖುಷಿಯಾಗಿದ್ದರೆ ನಮ್ಮ ಸರೌಂಡಿಂಗ್ಸು ಖುಷಿಯಾಗಿರುತ್ತೆ ನಾವು ಚೆನ್ನಾಗಿದ್ದರೆ ನಮ್ಮ ಸರೌಂಡಿಂಗ್ಸು ಚೆನ್ನಾಗಿರ್ತಾರೆ ಸೊ ನಾನು ಯಾವತ್ತೂ ನನ್ನ ನೋವು ತೋರಿಸ್ಕೊಂತಿರೋ ಜನಗಳಿಗೆ ನಿಮ್ಗಾಗಿರಲಿ ನಮ್ಮ ಅಮ್ಮನಿಗಾಗಲಿ ನಮ್ಮ ಅಕ್ಕಂಗಾಗಲಿ ನಾನು ನೋವು ತೋರಿಸ್ಕೊಂತಾರೆ ನಾನು ನೋವು ಇರುತ್ತೆ ನನಗೂ ನೋವು ಆಗುತ್ತೆ ನಾನು ಮನುಷ್ಯನೇ ನಾನೇನು ದೇವರಲ್ಲ ನಂಗೆ ನೋವು ಆಗಲ್ಲ ಅದು ಆ ಥರ ಏನಿಲ್ಲ
ನನಗೂ ನೋವಾಗುತ್ತೆ. ಆ ನೋವಾಗೋದನ್ನ ಮನ್ಸಲ್ಲಿ ಇಟ್ಕೊತೀನಿ, ಅದನ್ನ ಜನಗಳ ತೋರಿಸ್ಕೊಳಕ್ಕೆ ಹೋಗಲ್ಲ. ಆ ನೋವನ್ನ ನಾನೇ ತಿಂದು ಅದನ್ನ ಹ್ಯಾಪಿಯಾಗಿ ಕನ್ವರ್ಟ್ ಮಾಡಿಕೊಂಡು ಜನರ ನಗಿಸ್ಕೊಂಡು ನಗಾಡ್ಕೊಂಡು ಖುಷಿಯಾಗಿದ್ದೀನಿ. ಐ ಆಮ್ ಸೂಪರ್ ಫೈನ್ ಫ್ಯಾಂಟಾಬುಲಸ್. ಥ್ಯಾಂಕ್ ಯು ಕೇಳಿದ್ದಕ್ಕೆ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತದೆ ಅನ್ಕೋತೀನಿ. ಚೆನ್ನಾಗಿರಿ ಯಾವತ್ತೂ. ಬಾಯೆಲ್ಲ ಡ್ರೈ ಆಗೋಯ್ತು, ಸೊ ಅದಕ್ಕೆ ನಾನು ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ ವಿತೌಟ್ ಶುಗರ್. ಬಿಸಿಲಿಗೆ ವಾಟರ್ ಮೆಲನ್ ಜ್ಯೂಸ್ ಇದೆ. ಇಟ್ಸ್ ಪೂರ್ವಿ ನಾನು ಕೇಳಿದ್ದೀರಾ, ನಿಮ್ಮ ಮದುವೆ ಯಾವಾಗ? ಲಾಟ್ಸ್ ಆಫ್ ಲವ್ ವರುಣ್ ಬ್ರೋ. ನನ್ನ ಮದುವೆ ಯಾವಾಗ ಅಂತ ಕೇಳಿದ್ದೀರಾ? ನನಗೆ ಇವಾಗ 23 ಅಲ್ವಾ, ನನಗೆ 25 ಆಗಸ್ಟಲ್ಲಿ ನಾನು ಮದುವೆ ಆಗ್ತೀನಿ ಗೈಸ್. ಅದಂತೂ 100% ಫಿಕ್ಸು. ನಂಗೆ ಯಾವಾಗ 25 ಆಗುತ್ತೆ ಅವಾಗ ಮದುವೆ ಆಗ್ತೀನಿ. ಒಳ್ಳೆ ಹುಡುಗಿ ಸಿಕ್ಕಿದ್ರೆ 100% ಮದುವೆ ಆಗೇ ಆಗ್ತೀನಿ. ನಿಮಗೆ 25 ಆಗಸ್ಟಲ್ಲಿ 25 ಆದಾಗ ನಾನು ಮದುವೆ ಆಗ್ತೀನಿ. ಯಾಕಂದರೆ ನಮ್ಮಮ್ಮ ಪಾಪ ಒಬ್ಬರೇ ಇದ್ದಾರೆ ಇವಾಗ ಮನೆಯಲ್ಲಿ. ಅವ್ರಿಗೂ ಸ್ವಲ್ಪ ಯಾರು ಬೇಕಾದ್ರೆ ನೋಡ್ಕೊಳ್ಳೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ. ಪಾಪ ಅವರೇ ಮಾಡ್ತೀವಿ ಮನೆ ಕೆಲಸ ಎಲ್ಲ. ಮನೆ ಕೆಲಸ ಮಾಡೋದಕ್ಕೆ ಎಂತಿನ ಮದುವೆ ಆಗಬೇಕು ಅಂತ ಇಲ್ಲ, ಅವತ್ತೇ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ನಾನು 25 ಮದುವೆ ಆದರೆ ನಾನು 35 ಆಗಸ್ಟಲ್ಲಿ ಮಗ ಇರ್ತಾನೆ. ಸೊ ಅದು ಸ್ವಲ್ಪ ತಲೆ ಹಿಡ್ಕೊಂಡು ಆದಷ್ಟು ಬೇಗ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ನೀವು ಮೊದಲಿನ ಥರ ಇಲ್ಲ, ಸ್ವಲ್ಪ ಸೈಲೆಂಟ್ ಅನಿಸ್ತಿದ್ದೀರಾ. ಯಾಕೆ? ಮೊದಲು ಸ್ವಲ್ಪ ಚಿಕ್ಕ ವಯಸ್ಸಲ್ಲ, ಅವಾಗ 20, 18, 19 ಅವಾಗಲ್ಲ ಏಜ್ ಅಲ್ಲ ನನಗೆ. ಅವಾಗ ಅಷ್ಟು ಮೆಚುರಿಟಿ ನಂಗೆ ಇರಲಿಲ್ಲ, ಅಷ್ಟು ಬುದ್ಧಿನೂ ನಂಗೆ ಇರಲಿಲ್ಲ. ಅದಕ್ಕೆ ಅವಾಗ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರೋವರ್ಟ್ ಆಗಿದೆ. ಇವಾಗ ಹೋಗ್ತಾ 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 ಏಜ್ ಜಾಸ್ತಿ ಆಗುತ್ತೆ, ಮತ್ತು ಮೈಂಡು ಕೂಡ ಮೆಚೂರ್ಡ್ ಆಗಿರುತ್ತೆ, ಮತ್ತು ನಮ್ಮ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ. ಅದು ನನಗೆ ಒಬ್ಬನಿಗೆಲ್ಲ ಪ್ರತಿಯೊಬ್ಬರಿಗೂ ಅದು ಹಂಗೆ ಅನ್ಸೋದು. ಗೈಸ್ ಹೆಂಗೆ ಗೊತ್ತಾ, ಜಾಸ್ತಿ ಗಾಲಿ ಸೌಂಡ್ ಡಬ್ಬಾ ಸೌಂಡ್ ಮಾಡುತ್ತಲ್ಲ, ಅದು ಏನೂ ಮಾಡಲ್ಲ. ಸೈಲೆಂಟಾಗಿದ್ದೆ ಕೆಲಸಗಳು ಮಾಡಬೇಕು, ಆವಾಗಲೇ ಅದಕ್ಕೊಂದು ಗೌರವ, ಒಂದು ಬೆಲೆ. ನಾನು ಸ್ವಲ್ಪ ನಿಮ್ಮನ್ನ ಡೀಸೆಂಟಾಗಿ ಸೈಲೆಂಟಾಗಿದ್ದೀನಿ. ಗೊತ್ತೇ ನಿಮ್ಗೆ ಹತ್ರ ಅನಿಸ್ತಿದ್ಯಾ ಅಂತ. ಅನಿಸ್ತು ಅಂತಂದರೆ ನಾನು ಚೇಂಜ್ ಆಗಿದ್ದೀನಿ ಅಂತ ಅರ್ಥ. ಚೇಂಜ್ ಆಗಿದ್ದೀನಿ ಅಂತಂದರೆ ನನ್ನ ಬಿಹೇವಿಯರ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಅದಕ್ಕೆ ನಾನು ಸೈಲೆಂಟಾಗಿರೋದು. ಓಕೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಶ್ರೀನಿವಾಸ್ ಅನ್ನೋರು, ನಿಮ್ಮ ಗರ್ಲ್ ಫ್ರೆಂಡ್ ಹೇಗಿರಬೇಕು? ನಾನು ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಮದುವೆ ಆಗ್ಬಿಡ್ತೀನಿ. ಯಾಕೆ ಬೇಕು ಗರ್ಲ್ ಫ್ರೆಂಡ್ಸು ಅಲ್ವಾ? ಗರ್ಲ್ ಫ್ರೆಂಡ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡು ಲವ್ವೆಲ್ಲ ಅವೆಲ್ಲ ಆಗ್ಬರಲ್ಲ. ಲವ್ವೆಲ್ಲ ಬೇಡ, ನೆಕ್ಸ್ಟ್ ಡೈರೆಕ್ಟ್ ಮದುವೆ ಆಗ್ಬಿಡೋಣ ಗೈಸ್. ಏನಂತೀರಾ? ಮದುವೆ ಆದರೆ ಹುಡುಗಿ ಹೇಗಿರಬೇಕು ಅಂತಂದರೆ, ಫಸ್ಟು ನಮ್ಮ ಮನೆಗೆ ಒಳ್ಳೆ ಸೊಸೆಯಾಗಿರಬೇಕು. ನಮ್ಮಮ್ಮನಿಗೆ ನನಗೆ ಗೌರವ ಕೊಡಿ ಅನ್ನೋ ಪರವಾಗಿಲ್ಲ, ನಮ್ಮಮ್ಮಂಗೆ ಗೌರವ ಕೊಡಬೇಕು. ಒಂದು ಓಮ್ಲಿ ಹುಡುಗಿ ಇರಬೇಕು ನನಗೆ. ಒಂದು ಎಕ್ಸ್ಟ್ರೋವರ್ಟ್, ಅವಳು ಜಾಸ್ತಿ ಎಕ್ಸ್ಟ್ರೋವರ್ಟ್ ಆಗಿರ್ಬಾರ್ದು, ನನಗೆ ಜಾಸ್ತಿ ಇಂಟ್ರೋವರ್ಟ್ ಆಗಿರ್ಬೇಕು. ಅವಳು ಜಾಸ್ತಿ ಯಾರ ಹತ್ರ ಮಾತಾಡಬಾರ್ದು, ಅಂದರೆ ಜಾಸ್ತಿ ಕಮ್ಯುನಿಕೇಷನ್ ಜಾಸ್ತಿ ಇರಬಾರ್ದು ಅವಳಿಗೆ. ಒಂಥರ ಸಾಫ್ಟ್, ಅವಳು ಮಾತಾಡಿದ್ರೆ ಮುತ್ತು ಉದುರಬೇಕು, ಆ ಥರ ಮಾತಾಡಬೇಕು. ಆಮೇಲೆ ನಂಗೆ ಜಾಸ್ತಿ ಬೈಬಾರ್ದು, ನಂಗೆ ಜಾಸ್ತಿ ನನ್ನ ಕೇರ್ ಮಾಡಬೇಕು, ನನ್ನ ಜಾಸ್ತಿ ಪ್ರೀತಿ ಮಾಡಬೇಕು. ಮತ್ತು ಜಾಸ್ತಿ ಜಗಳ ಮಾಡಬಾರ್ದು ನನಗೆ ಹುಡುಗಿರು. ಒಂದು ನಾರ್ಮಲ್ ಡೀಸೆಂಟು ಇಂಡಿಯನ್ ಕಲ್ಚರ್ ಹುಡುಗಿ ನಂಗೆ ಬೇಕು. ಸಿಕ್ಕಿದಷ್ಟು ನಿಮ್ಗೆ ಹೇಳ್ತೀನಿ ಗೈಸ್, ಅದಂತೂ ಪಕ್ಕಾ ಫಿಕ್ಸು. ನಿಮ್ಗೆ ಹೇಳಿದ್ರೆ ನಾನು ಏನೋ ಮಾಡ್ತೀನಿ, ನಿಮ್ಗೆ ಹೇಳೇ ಮಾಡೋದು. ಕ್ರೇಜಿ ಬಾಯ್ ಅವ್ರು ಕೇಳಿದ್ದಾರೆ, ಬ್ರೋ ನವ್ ಯು ಆರ್ ಸಿಂಗಲ್ಲಾ? ಅಫ್ಕೋರ್ಸ್ ನಾನು ಸಿಂಗಲೇ ಇವಾಗ. ನಾನು ಎಲ್ಲರೂ ಹೇಳ್ಕೊಂಡಿದ್ದೀನಿ ನಾನು ಕಮಿಟ್ ಆಗಿದ್ದೀನಿ ಅಂತ. ನಾನು ಎಲ್ಲರೂ ಹೇಳಿದ್ದೀನಿ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಗರ್ಲ್ ಫ್ರೆಂಡ್ ಅಂತ ಎಲ್ಲರೂ ನಾನು ಹೇಳ್ಕೊಂಡಿದ್ದೀನ? ಇಲ್ಲ ಅಲ್ಲ ಗೈಸ್. ಸ್ಟೋರೇಜ್ ಫುಲ್ ಆಗ್ಬಿಟ್ಟು ವೀಡಿಯೋ ಎಲ್ಲ ಪಾಸ್ ಆಗೋಯ್ತು. ಇನ್ನೂ ಕಮಿಟ್ ಆಗಿಲ್ಲ. ಕಮಿಟ್ ಆದರೆ ಪಕ್ಕ ನಿಮ್ಗೆ ಹೇಳ್ತೀನಿ, ಓಕೆನಾ? ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಕ್ರೇಜಿ ಬಾಯ್, ನನ್ನ ಕಾರ್ ನೋಡಿ 27 ಕೊಡ್ತಿದ್ದೆ ಗೈಸ್ ಮೈಲೇಜ್. ನನ್ನ ಕಾರು 80ರಲ್ಲೇ ಹೋಗ್ತಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಮೈಲೇಜ್ ನೋಡಿ 27 ಕೊಡ್ತಿದೆ. ಸಿಕ್ಕಾಪಟ್ಟೆ ಮೈಲೇಜ್ ಕೊಡ್ತಿದೆ ಗೈಸ್ ನನ್ನ ಕಾರು. ನಾನು ಹಾಕ್ಸಿ ಗೊತ್ತಾ 200 ರೂಪಾಯಿ ಡೀಸಲು. ನಂಗೆ ಆರಾಮಿಗೆ ಒಂದು ವಾರ ಬರುತ್ತೆ ಗೈಸ್, ಆರಾಮಾಗಿ ಬರುತ್ತೆ. ಇಲ್ಲಿ ನೋಡಿ ಕಾರು, ಗಾಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ. ಅಯ್ಯೋ ರಾಮ ರಾಮ ಶಿವ 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 ಶಿವ, ಏನಪ್ಪ ಹಂಗಾಗೈತೆ ಬಸ್ಸು ಗುದ್ಬಿಟ್ಟು. ಅಯ್ಯೋ ನೋಡಿದ್ರಾ ಗೈಸ್? ಅಲ್ಲೋಡಿ ಗೈಸ್, ಬಸ್ಸು ಯಾವ ಥರ ಪುಡಿ ಆಗಿದೆ. ಯಪ್ಪ, ಮೈಸೂರು ರೋಡ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಸ್ಲೋ ಗಾಡಿ ಓಡಿಸಿ ಗೈಸ್. 80, 60 ಅಷ್ಟರಲ್ಲೇ ಓಡಿಸಿ ಗಾಡಿನ. ನೀವು ಅಕಸ್ಮಾತ್ ನಿದ್ದೆ ಬಂತು ಅಂತಂದರೆ ಗಾಡಿ ಸೈಡ್ ಹಾಕ್ಕೊಂಡು ಆರಾಮಾಗಿ ನಾವು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಗಾಡಿ ಓಡಿಸಿ. ಬಸ್ ಡ್ರೈವರ್ಸ್ ಯಾರು ನೋಡ್ತೀರಾ, ಆಟೋ ಡ್ರೈವರ್ಸ್ ಯಾರು ನೋಡ್ತೀರಾ, ಕಾರ್ ಡ್ರೈವರ್ಗಳು ಯಾರು ನೋಡ್ತಾರೆ ವೀಡಿಯೋನ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ. ಭಯ ಆಗುತ್ತೆ ಗೈಸ್ ಆಕ್ಸಿಡೆಂಟ್ಗಳು ನೋಡಿದ್ರೆ. ನಾನು ನಿಜವಾಗ್ಲೂ ಸೇಫಾಗಿ ಗಾಡಿ ಓಡಿಸಿ, ಸ್ಲೋವಾಗೆ ಓಡಿಸಿ ಗೈಸ್. ನೀವು ಅಕಸ್ಮಾತ್ ಎಲ್ಲರೂ ಹೋಗಬೇಕು ಅಂತಂದರೆ 1 hour 2 hour ಮುಂಚೆನೇ ಬಿಟ್ಬಿಡಿ.
2 ಅವರ್ ಮುಂಚೆ ಬಿಟ್ಟರೆ ನೀವು ಆರಾಮಾಗೆ ಆ ಟೈಮಿಗೆ ಇರ್ತೀರಾ. ನೀವು ಅರ್ಜೆಂಟಾಗಿ ಹೋಗಬೇಕು ಅಂತ ಅಂದಾಗ ಇಲ್ಲ ನಿದ್ದೆ ಬಂದುಬಿಟ್ರೆ ಸೈಡ್ ಹಾಕ್ಕೊಡಿ ಗಾಡಿನ. ಈ ಥರ ಆ್ಯಕ್ಸಿಡೆಂಟ್ಗಳು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಬೇಜಾರಾಗುತ್ತೆ. ನನ್ನ ಜೊತೆಲಿ ಇದ್ದವನು ಯಾರೋ ಒಬ್ಬ ಕಳ್ಕೊಂಡಿದ್ದೀನಿ ನಾವು ಇದೇ ಆ್ಯಕ್ಸಿಡೆಂಟ್ಗಳಾಗಿ. ಸೊ ದಯವಿಟ್ಟು ನೀವುಗಳು ಕೂಡ ಗಾಡಿನ ದಯವಿಟ್ಟು ಸ್ಲೋ ಓಡಿಸಿ ಗೈಸ್. ಮನೆಯಲ್ಲಿ ಅಪ್ಪ ಅಮ್ಮಂದಿರು ಕಾಯ್ತಾ ಇರ್ತಾರೆ. ಗೈಸ್ ಕ್ವಶನ್ ಓದಿ ಸ್ವಲ್ಪ ನಮಗೂ ಬೋರ್ ಆಯಿತು, ನಿಮಗೂ ಬೋರ್ ಅಂತ ಅನ್ಕೋತೀನಿ. ಅದಕ್ಕೆ ಇವಾಗ ಒಂದು ಒಳ್ಳೆ ಮೋಟಿವೇಶನ್ ಸಾಂಗು ನಮ್ಮ ರಾಹುಲ್ ಟಿಟೋಬ್ರು ಅವರು ಆಡಿರೋದು ನಿಮ್ಮ ಹತ್ರ ನಾನು ಹಂಗೆ ಆಡ್ಕೊಂಡು ಒಂದು ಸ್ವಲ್ಪ ಸಾಂಗ್ ಆಡೋಣ ಗೈಸ್, ಚೆನ್ನಾಗಿರುತ್ತೆ. ಈ ಸಾಂಗ್ ಕೇಳ್ಕೊಳ್ಳಿ, ತುಂಬ ಮೋಟಿವೇಶನಲ್ ಲೈನ್ಸ್ ಇವೆಲ್ಲ. ಆ ಹಾಡು ನಿಮ್ಗೆ ಹೇಳ್ತೀನಿ ಇವಾಗ. ಈಗೊಂದು ನಾಟಕ ಮಾಡೋರ್ನೆಲ್ಲ ದೂರ ಇಡು, ಇಲ್ಲ ದೂರ ಇರು, ಅಲ್ಲೊಂದು ಇಲ್ಲೊಂದು ತಂದಿರೋನೆಲ್ಲ ನೀನು ಅಲ್ಲೇ ಇಡು, ಬಾಗ್ಲಲ್ಲೇ ಬಿಡು, ಬೆನ್ನಿಂದೆ ಬೈಕೊಳ್ಳೋ ಮಾತುಗಳು ನಿಂಗೆ ಕೇಳಿಸಿದ್ರು ಕೇಳಿಸ್ದಂಗೆ ಇರು, ಕಣ್ಮುಂದೆ ನಡೆಯೋ ಡ್ರಾಮಾಗಳನ್ನಿಸ್ದಂಗೆ ಕಾಣಿಸ್ದಂಗೆ ಇರು. ಯಾಕೆ ಗೊತ್ತಾ ಯಾವಾಗಲೂ ನಂಬಾರ್ದು ಯಾರನ್ನು, ಹೊಟ್ಟೆ ಕಿಚ್ಚನ್ನೋದು ಪಟ್ಟಿಲ್ಲ ಯಾರನ್ನು, ಬೇರೆಯವ್ರು ಚೆನ್ನಾಗಿರ್ಲಿ ಅನ್ಕೊಳ್ಳೋದು ನಾನು, ನಂಬೋಡಕ್ಕೆ ಬರೋದು ಕೊನೆಗಲ್ಲ ನಾನು. ನಾವು ಎಷ್ಟೇ ನಿಯತ್ತಾಗಿದ್ರು ದೇವ್ರದ್ದು ಬೇರೆನೆ ಇರುತ್ತೆ ಪ್ಲ್ಯಾನ್, ಹುಟ್ಟಾಗಿನ್ನ ಮತ್ತೆ ಸಾಯೋವರೆಗೂ ಸುತ್ತ ಜನ ಇದ್ರು ಒಬ್ಬನೇ ನೀನು, ಬಂದಿದ್ದು ಒಬ್ಬನೇ ಹೋಗೋದು ಕೂಡ ನೀನೊಬ್ಬನೇ, ಅವನು ಬರ್ತಾನೆ ಕೆಲಸ ಆಗೋವರೆಗೂ ಇರ್ತಾನೆ, ಕಚಡ ವರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ, ಹೂ ಮನಸ್ಸಿನ ಯಾತನೆ ಬಿಟ್ಟಕ್ಕೆ ನೀ ಮಾಡೋ ಪ್ರಾರ್ಥನೆ. ಒಂದು ಲೈಫಲ್ಲಿ ಡಬ್ಬಲ್ಲು ಗೇಮ್ ಆಡೋರಲ್ಲ, ನನಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಭೂಮಿ ಮೇಲೆ ಸ್ವಾರ್ಥನೇ ಬೇರೇನೂ ಇಲ್ಲ, ನಂಗೆ ಗೊತ್ತು ಯಾವ್ದೂ ಶಾಶ್ವತವಲ್ಲ. ಅಬ್ಬಾ ಎಂಥ ಲೈನು ಸೂಪರಾಗಿ ಬರೆದಿದ್ದಾರೆ. ಈ ಸಾಂಗ್ ನಾನು ಅವಾಗ ಒಬ್ಬೊಬ್ಬನಿಂದ ಕೇಳ್ತೀನಿ ಗೈಸ್, ಒಳ್ಳೆ ಮೋಟಿವೇಟ್ ಆಗುತ್ತೆ ನನಗೆ ಈ ಸಾಂಗ್ ಕೇಳಿದ್ರೆ. ಗೈಸ್ ಎಳ್ನೀರು ಕುಡಿ ಅಂತ ನಿನ್ಸಿ ನೀ ತಾತ ಒಂದು ಒಳ್ಳೆ ಎಳ್ನೀರು ಕೊಡ್ತಾರೆ ಇವಾಗ ಕುಡಿಯೋಕ್ಕೆ. ಇಲ್ಲಿ ನೀವು ಒಬ್ಬರೇ ಇರ್ತೀರಲ್ಲ, ಭಯ ಆಗಲ್ಲ ನಿಮಗೆ ರೋಡಲ್ಲಿ? ಅಕ್ಕಪಕ್ಕ ಯಾವ ಅಂಗಡಿಗಳು ಇಲ್ಲ ಇಲ್ಲಿ, ಏನು ಭಯ ಆಗಲ್ಲ? ಎಲ್ಲರೂ ನಿಮ್ಮಂತ ತಿರುಗಾಡ್ತಿದಾರಲ್ಲ. ಹಾಂ, ಈಗ ಎಷ್ಟು ಗಂಟೆ ಆಗ್ತೀರಾ ಬೆಳಿಗ್ಗೆ ಬಂದ್ಬಿಟ್ಟು ನೀವು ಇಲ್ಲಿ? 9 ಗಂಟೆ ಮನೆ ಹೋಗೋದು ಅವಾಗ? 6 ಗಂಟೆ ಬೇಕು. 6 ಗಂಟೆ ಮನೆ ಹೋಗ್ತೀರಾ? ಆಗುತ್ತಾ? ಪರವಾಗಿಲ್ಲ, ಬಿಸ್ನೆಸ್ ಆಗುತ್ತಾ? ಎಷ್ಟು ಒಂದು ಎಳ್ನೀರು ಒಂದು ಎಳ್ನೀರು 50 ರೂಪಾಯಿ. 50 ರೂಪಾಯಿ ಮಾಡ್ತಾ ಇದ್ದೀರಾ? 3 ಕಿಲೋಮೀಟರ್ ಬರಬೇಕು. ಎಲ್ಲಿಂದ? ನಮ್ಮ ಚಿಕ್ಕಾಡಿಯಿಂದ. ಗೈಸ್ ಕುಡಿಯೋಕ್ಕೆ ಬಂದು ಎಳ್ನೀರು ಪಾಪ ತಾತ ಒಬ್ಬರೇ ನಿಂತ್ಕೊಂಡಿದ್ರಲ್ಲಿ, ಕುಡಿಯೋಕ್ಕೆ ಬಂದೆ ಪಾಪ ಬಿಸ್ನೆಸ್ ಮಾಡಿ ತಾತಂಗೆ ಅಂತ. ಸೊ ಗೈಸ್ ಅಲ್ಲಿ ಎಳ್ನೀರು ಕುಡಿದೆ. ನಮ್ಮನ್ನ ಯಾವುದೋ ಅಂದರೆ ಒಂದು ಕೆಫೆಗೆ ಬಂದಿದ್ದೆ ಗೈಸ್, ಆರಾಮಾಗೆ ಸೂಪ್ ಕುಡಿಬೇಕಾಯಿತು, ಮತ್ತೊಂದು ಪಿಜ್ಜಾ ತಿನ್ನಬೇಕಿತ್ತು. ನನಗೆ ತುಂಬ ದಿವಸ ಪಿಜ್ಜಾ ತಿಂದು ಅದಕ್ಕೆ ಬಂದಿದ್ದು ತಿನ್ನೋಕ್ಕೆ. ಶ್ರಾಮ್ರಿಗೆ ಹೇಳಿದ್ದೀನಿ, ಶ್ರಾಮ್ರ ಒಂದು ದಿವಸ ಚೀಟ್ ಮಾಡ್ತೀನಿ ಬ್ರೋ ಪ್ಲೀಸ್ ಅಂತ ಹೇಳಿದೆ. ಸರಿ ಆಯಿತು ಅಂತಂದರು. ನಿಮ್ಮನೆಗೆ ಒಂದು 2 ಕ್ವಶನ್ ಇದೆ, ಅದನ್ನ ಓದಿ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಬ್ಲಾಗ್ನ. ಇಲ್ಲೊಬ್ರು ಕೇಳಿದ್ದಾರೆ, ಶಶಿ ಅನ್ನೋರು, ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟು ಬ್ರೋ ಅಂತ ಕೇಳಿದ್ದೀರಾ. ನನ್ನ ಫಸ್ಟು ಸ್ಯಾಲ್ರಿ ಬಂದ್ಬಿಟ್ಟು, ನಾನು ಆಟೋ ಓಡಿಸ್ತಿದ್ದೆ. ನಾನು ಫಸ್ಟಲ್ಲಿ ಬಂದ್ಬಿಟ್ಟು 200 ರೂಪಾಯಿ. ನಾನು 2 ಅವರ್ಸ್ 3 ಅವರ್ಸ್ ಆಟೋ ಓಡಿಸಿದ್ದೆ. ನಾನು ಫಸ್ಟ್ ದುಡ್ದಿದ್ದು 200 ರೂಪಾಯಿ, ಅದೇ ನನ್ನ ಫಸ್ಟು ಸ್ಯಾಲ್ರಿ. ನಾನು ಜಾಸ್ತಿ ದುಡ್ಡು ನೋಡಿದಂತಂದರೆ, ಒಂದು ಮನೆಯಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬ ಒಬ್ಬರು ದೊಡ್ಡವ್ರ ಮುಂದೆ MLA ಮುಂದೆ ಡ್ಯಾನ್ಸ್ ಮಾಡಿದ್ವಿ. ಅವಾಗ ನಮಗೆ 2,000 ರೂಪಾಯಿ ನೋಟ್ ಕೊಟ್ಟಿದ್ರು, ಪಿಂಕ್ ಕಲರ್ ನೋಟ್ ಕೊಟ್ಟಿದ್ರು, 2,000 ರೂಪಾಯಿ ನೋಟು. ಫಸ್ಟು ದುಡ್ದಿದ್ದು 200 ರೂಪಾಯಿ, ಹೈಯೆಸ್ಟ್ ದುಡ್ದಿದ್ದು 2,000 ರೂಪಾಯಿ. ಅದು ನನ್ನ ಎಷ್ಟು ದುಡ್ಡಿಂದ ಕೇಳಿದ್ರಲ್ಲ, ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟು ಅಂದರೆ 200 ರೂಪಾಯಿ ಅಷ್ಟೇ ಫಸ್ಟ್ ದುಡ್ದಿದ್ದನು. ಓಕೆ, ಇಲ್ಲಿ ಸೋನು ಆರಾಧ್ಯನವ್ರು ಕೇಳಿದ್ದೀರಾ, ನಿಮಗೆ ರಿಲೇಟಿವ್ಸ್ ಇಲ್ವಾ? ನೀವು ಎಲ್ಲೂ ಹೋಗಲ್ಲ, ನಿಮ್ಮ ಮನೆಗೂ ಯಾರೂ ಬರಲ್ಲ, ನಿಮ್ಮ ಅಪ್ಪ ಸೈಡ್ ಮತ್ತು ಅಮ್ಮ ಸೈಡ್ ರಿಲೇಟಿವ್ಸ್ ಇಲ್ವಾ? ರಿಲೇಟಿವ್ಸ್ ನಮಗೆ ಇದ್ದಾರೆ, ಆದರೆ ಅವರು ನಮ್ಮ ಟೈಮಿಗೆ ಆಗಿ ಬರಲ್ಲ, ಅದಕ್ಕೆ ನಾವು ಅವ್ರ ತುಂಬ ದೂರನೇ ಮಡಗಿದ್ದೀವಿ. ಯಾಕಂದರೆ ನಮ್ಮ ಅಪ್ಪ ಸತ್ತಾಗ ಒಬ್ಬರು ನಂಗೆ ಫೋನ್ ಮಾಡಿ ಏನೂ ಕೇಳಿಲ್ಲ. ನಮ್ಮ ಅಮ್ಮವ್ರ ಕಡೆ ಆಗಿರಲಿ, ನಮ್ಮ ಅಪ್ಪವ್ರ ಕಡೆ ಆಗಿರಲಿ, ನಮ್ಗೆ ಯಾರೂ ಫೋನಾಗಿ ಕೇಳಿಲ್ಲ, ಮತ್ತು ನಮ್ಗೆ ಯಾರೂ ಹೆಲ್ಪು ಮಾಡಿಲ್ಲ, ಮತ್ತು ನಮ್ಮ ಮುಂದೆ ಏನು ಸ್ಟೆಪ್ ತೊಗೋತೀವಿ ಅಂತಲೂ ಕೇಳಿಲ್ಲ. ಸೊ ಅದಕ್ಕೇ ನಾವು ಅಷ್ಟು ರಿಲೇಟಿವ್ಸು ಫ್ಯಾಮಿಲಿಗೆಲ್ಲ ನಾನು ಅಷ್ಟು ಟೈಮ್ ಕೊಡೋಲ್ಲ, ಮತ್ತು ಅವ್ರಿಗೆ ಹತ್ರ ಮಾತಾಡ್ಸೋದು ಇಲ್ಲ, ನಂಗೆ ಅವ್ರು ಬೇಕಾಗೂ ಇಲ್ಲ. ನನಗೆ ಅವ್ರು ಏನೇನಕ್ಕೂ ಹೆಲ್ಪ್ ಇಲ್ಲ. ನಮ್ಮ ಅಕ್ಕನ ಮದುವೆಗೂ ಕೂಡ ಯಾರೋ 1 ರೂಪಾಯಿ ಬಂದು ನಂಗೆ ಹೆಲ್ಪ್ ಮಾಡಿಲ್ಲ, ಮತ್ತು ಏನೂ ಕೇಳಿಲ್ಲ. ನಾವು ಅವ್ರ ಮದುವೆಗೆ ಕರೆದ್ರೂ ಕೂಡ ಅವ್ರು ಬಂದಿಲ್ಲ ಮದುವೆಗೆ. ಅದಕ್ಕೆ ನಾವು ರಿಲೇಟಿವ್ಸು ನಮಗೂ ಆಗಿ ಬರೋಲ್ಲ. ಅದಕ್ಕೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಮ್ಮ ಮನೆಗೂ ಯಾರೂ ಬರೋಲ್ಲ, ನಾವು ಯಾರ ಮನೆಗೂ ಹೋಗಲ್ಲ. ನಾವೇ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಜೊತೆಗೆ ನೀವುಗಳಿದ್ದೀರಾ, ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ಫ್ಯಾಮಿಲಿ ಥರ ನೀವೇ. ನಂಗೆ ಸಾಕು ಇಷ್ಟು, ನನಗೆ ಬೇರೆ ನಮ್ಮ ಸಂಬಂಧಿಕರೆಲ್ಲ ನನಗೆ ಯಾರೂ ಬೇಡ, ನೀವೊಬ್ಬರೇ ಸಾಕು ನನಗೆ, ಬೇರೆ ಯಾರೂ ಬೇಡ. ಇದಕ್ಕೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ಬ್ಯೂಟಿಫುಲ್ 19 ಅನ್ನೋರು, ಡು ಯು ಮಿಸ್ ತೇಜಸ್? ಅಫ್ಕೋರ್ಸ್, ನಾನು ಅವನ ಪ್ರತಿ ಕ್ಷಣ ಪ್ರತಿ ದಿವಸನೂ ಮಿಸ್ ಮಾಡ್ತೀನಿ. ಅವನು ನನ್ನ ಜೊತೆಗಿದ್ದಾಗ ತುಂಬ ಚೆನ್ನಾಗಿದ್ದ ಗೈಸ್. ನಾವಿಬ್ಬರು ಹೆಂಗಿದ್ವಿ ಅಂದರೆ,
ನಾವಿಬ್ಬರು ಹೆಂಗಿದ್ವಿ ಅಂತಂದರೆ ಒಬ್ಬ ಅಣ್ಣ ತಮ್ಮಂದಿರು ಹೆಂಗಿರ್ತೀವಿ ಸೊ ಹಂಗಿದ್ವಿ ನಾವಿಬ್ಬರು ನಿಜವಾಗ್ಲೂ ನಾನು ಬೆಳಿಬೇಕು ಅಂದರೆ ಅವನೇ ಕಾರಣ ಎಲ್ಲ ಟೈಮು ಎಲ್ಲ ಕಡೆ ಹೇಳಿದ್ದೀನಿ ಆದರೂ ಎಸ್ ಥ್ಯಾಂಕ್ ಯು ರೈಸ್ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಅಂತ ಇಲ್ಲಿದೆ ನಾನು ನಾವಿಬ್ಬರು ಒಂಥರ ಅಣ್ಣ ತಮ್ಮಂದಿರ್ತಾರ ಗೈಸ್ ನಮ್ಮ ಮನೆಯಲ್ಲಿ ನನಗೆ ಒಬ್ಬ ತಮ್ಮನ ಥರ ನಮ್ಮ ಅಮ್ಮಂಗೆ ಒಬ್ಬ ಮಗನ ಥರ ನಮ್ಮ ಅಕ್ಕಂಗೆ ಒಬ್ಬ ತಮ್ಮನ ಥರ ನಾನು ಇಷ್ಟು ಬೆಳೆದೀನಿ ಅಂತಂದರೆ ಅದಕ್ಕೆ ಅವನೇ ಕಾರಣ ಫಸ್ಟ್ ಕಾರಣ ಅವನೇ ನನಗೆ ಫಸ್ಟು ನನ್ನ ರೀಲ್ಸ್ ಮಾಡಿದ್ದು ಅವನೇ ಟಿಕ್ಟಾಕ್ ಟೈಮಲ್ಲಿ ನಾನು ಫಸ್ಟು ವೀಡಿಯೋ ಮಾಡಿದ್ದು ಅವನೇ ಆಮೇಲೆ ಲಾಸ್ಟ್ ಒಂದು ಸಾಯಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಗಿದೆ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ತೀರ ಆ ವೀಡಿಯೋನ ನಾನು ನಿಜ ತುಂಬ ಮಿಸ್ ಮಾಡ್ಕೋತೀನಿ ಗೈಸ್ ಇವಾಗ ಅಕಸ್ಮಾತ್ ಅವ್ನು ಇದ್ದಿದ್ರೆ ನಾನು ಒಬ್ಬನೇ ಬರ್ತಿರ್ಲಿಲ್ಲ ಜೊತೆಗೆ ಅವನು ಕರ್ಕೊಂಬರ್ತಿದ್ದೆ ಹಾಗಾದ್ರೆ ಕಾರ್ತಿಕ್ನಾಗ ಬಿಟ್ಟು ಬಂದ್ರಿ ಸೂರ್ಯನಾಗ ಬಿಟ್ಟು ಬನ್ನಿರಿ ಸಮೀರ್ನಾಗ ಬಿಟ್ಟು ಬಂದರೆ ನಾನು ಕೇಳಕ್ಕೆ ಹೋಗ್ಬಿಡಿ ಅಂದರೆ ನನಗೆ ಅವರೆಲ್ಲರಿಗಿಂತ ನನಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು ಫ್ರೆಂಡ್ಗಿಂತ ಜಾಸ್ತಿ ನನ್ನ ತಮ್ಮನ ಥರ ಅವನು ತುಂಬ ಮಿಸ್ ಮಾಡ್ಕೋತೀನಿ ಅವನ್ನ ಎಲ್ಲೇ ಇರು ಹೆಂಗೆ ಇರು ಚೆನ್ನಾಗಿರು ಮತ್ತೆ ಹುಟ್ಟು ಬಾ ಅಷ್ಟೇ ನಮ್ಮ ಅಕ್ಕನ ಹೊಟ್ಟೆಯಲ್ಲಿ ಗೈಸ್ ಓಕೆ ನಿಮ್ಮೆಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಅಕಸ್ಮಾತ್ ನನ್ನ ಮಾತುಗಳಲ್ಲಿ ಏನೋ ನಿಮ್ಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಏನೋ ಮೋಟಿವೇಟ್ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ನಿಮ್ಗೇನು ಅನಿಸ್ತು ಅಂತ ನನ್ನ ಕ್ವಶನ್ ಆ್ಯಂಡ್ ಆನ್ಸರು ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಯಾಕೆ ಸ್ಲೋ ಮಾತಾಡ್ತೀನಿ ಅಂತಂದರೆ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸ್ಲೋ ಮಾತಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ವಿ ಆರ್ ಆಲ್ಮೋಸ್ಟ್ 500K ಗೊತ್ತಿಲ್ಲ ನನಗೆ ಅಕಸ್ಮಾತ್ ಈ ವ್ಲಾಗ್ ಹಾಕಿದರೆ 500K ಆಗಿದ್ದರೆ ಥ್ಯಾಂಕ್ ಯು ಸೊ ಮಚ್ ಅಕಸ್ಮಾತ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಸೈನಿಂಗ್ ಆಫ್ ಟಾಟಾ ಬೈ ಸಿ ಯು ಒಂದೊಂದು ಪಿಜ್ಜಾ ತಿನ್ಬಿಡ್ತೀನಿ ನಿಮ್ಮ ಮುಂದೆಗಡೆ ಪಿಜ್ಜಾ ತಿಂದು ಎಷ್ಟೋ ದಿವಸ ಒಳಗೆ ನಿಜವಾಗ್ಲೂ ಬಾಯ್ ಸಿ ಯು